ಹಲೋ ಫ್ರೆಂಡ್ಸ್, ಶನಿವಾರದಲ್ಲಿ ಏನಾಗುತ್ತೆ ಅಂತ ಹೇಳಿ ಒಂದು ವಿಡಿಯೋ ನೋಡೋಣ. ಅದಕ್ಕೂ ಮುಂಚೆ ವಿಡಿಯೋ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋಗೊಂದು ತಪ್ಪದೇ ಲೈಕ್ ಕೊಡಿ ಫ್ರೆಂಡ್ಸ್. ಮೊದಲಿಗೆ ತನ್ವಿ ಹೋಗ್ಬಿಟ್ಟು ಫೋಟೋನ ತೊಗೊಂಡು ಬರ್ತಾಳೆ. ಅವ್ರ ಫ್ಯಾಮಿಲಿ ಫೋಟೋನ ತೊಗೊಂಡು ಬಂದುಬಿಟ್ಟು ಅವ್ರ ಅಪ್ಪನ ಮುಂದೆನೇ ನಿಂತ್ಕೊಂಡು ತನ್ವಿ ಅಂತ ಹೇಳಿ ಹೇಳ್ತಾಳೆ. ಆಗ ಏನೋ ಅಂತ ಹೇಳಿ ನೋಡೋ ಅಷ್ಟರೊಳಗಡೆ ಫೋಟೋನ ತಾಂಡವ ಏನಿರ್ತಾನೆ ಆ ಪಾರ್ಟ್ ಮಾತ್ರ ಅರ್ಧಕ್ಕೆ ಬಿಡ್ತಾಳೆ. ತನ್ವಿ ಅಂತ ಹೇಳ್ತಾನೆ, ಅಪ್ಪ ಇಷ್ಟು ದಿನದವರೆಗೂ ನೀನು ಅಮ್ಮನ ಜೊತೆ ಏನೇ ಜಗಳ ಮಾಡಿದ್ರು ಕೂಡ ನಾನು ನಿನ್ನ ತುಂಬ ಇಷ್ಟಪಡ್ತಾ ಇದ್ದೆ, ನಿನಗೆ ತುಂಬ ರೆಸ್ಪೆಕ್ಟ್ ಕೊಡ್ತಾ ಇದ್ದೆ ಪಾಪ. ಆದರೆ ಇನ್ನು ಮುಂದೆ ಯಾವತ್ತೂ ಕೂಡ ನಾನು ನಿನ್ನ ಮುಖ ನೋಡೋದಕ್ಕೂ ಇಷ್ಟಪಡೋದಿಲ್ಲ ಅಂತ ಹೇಳಿ ಅಲ್ಲಿಂದ ಓಡೋಗ್ಬಿಡ್ತಾಳೆ. ಅದನ್ನ ನೋಡಿ ಇವನಿಗೆ ತುಂಬಾ ಬೇಜಾರಾಗ್ಬಿಡುತ್ತೆ. ತಾಂಡವ್ ಕೂಲ್ ತಾಂಡವ್ ಅಂತ ಹೇಳಿದಾಗ, ಸುಮ್ಮನೆ ಬಿಡು ಶ್ರೇಷ್ಠ ಅಂತ ಹೇಳಿ ಅಲ್ಲಿಂದ ಹೋಗ್ತಾನೆ. ಹೊರಗಡೆ ಬಂದ ತಕ್ಷಣ ತನ್ವಿ ಎಲ್ಲೋಗಿದೆ ಅಂತ ಹೇಳಿದಾಗ, ಅಮ್ಮ ಈ ಫೋಟೋ ತೊಗೊಂಡು ಬರೋದಕ್ಕೆ ಅಂತ ಹೇಳಿ ಹೋಗಿದ್ದೆ ಅಮ್ಮ ಅಂತ ಹೇಳಿ ಹೇಳ್ತಾರೆ. ಅದನ್ನು ನೋಡಿ ಎಲ್ಲರೂ ಕೂಡ ತುಂಬಾ ಬೇಜಾರು ಮಾಡ್ಕೋತಾ ಇರ್ತಾರೆ. ಭಾಗ್ಯ ಬಾ ಹೋಗೋಣ ಅಂತ ಹೇಳಿ ಅಲ್ಲಿಂದ ಕರ್ಕೊಂಡು ಬರ್ತಾರೆ. ಇವ್ರಂತೂ ತುಂಬಾ ಬೇಜಾರು ಮಾಡ್ಕೋತಾ ಇರ್ತಾನೆ. ಮನೆಗೆ ಎಲ್ಲರೂ ಕೂಡ ಬರ್ತಾರೆ. ಬಂದ ತಕ್ಷಣವೇ ಎಲ್ಲರೂ ಒಳಗಡೆ ಬರ್ತಾ ಇರ್ತಾರೆ. ಕುಸುಮ ಬರೋದಿಲ್ಲ, ಹಾಗೆ ಆದಿ ಬರೋದಿಲ್ಲ, ಹೊರಗಡೆನೇ ನಿಂತ್ಕೊಂಡಿರ್ತಾರೆ. ಅದನ್ನ ನೋಡಿ ಪಾಪ ಇವಳಿಗೆ ಸುನಂದಂಗೆ ಬೇಜಾರಾಗುತ್ತೆ. ಅಮ್ಮ ನಿನ್ನೆ ನಾನು ನಿಮ್ಗೆ ಏನೇನೋ ಮಾತಾಡ್ದೆ ಅಂತ ಬೇಜಾರಾಗ್ತಾ ಇದೆ ಅಂತ ನನಗೆ ಗೊತ್ತು, ಆದರೆ ನಾನು ಮಾತಾಡಿದ್ದು ಯಾವುದು ಮನಸ್ಸಿಂದ ಮಾತಾಡಿರೋದಲ್ಲ. ದಯವಿಟ್ಟು ನೀವು ನಮ್ಮ ಮನೆಗೆ ಬನ್ನಿ. ನನ್ನನ್ನು ನೀವು ಹೇಗೆ ನಿಮ್ಮ ಮನೇಲಿ ನಿಮ್ಮ ತಂಗಿ ಥರ ನೋಡ್ಕೊಂಡ್ರು ಹಾಗೆ ಅಲ್ವಾ ನಾನು ಕೂಡ. ನೀವು ಇವಾಗ ಮನೆ ಒಳಗಡೆ ಬರಲೇಬೇಕು. ನಾನು ಏನಾದರೂ ನಮ್ಮ ಮನೆಗೆ ಬಂದರೆ ನೀವು ಫೋನ್ ಮಾಡಿ ಎಲ್ಲಿದ್ದೀರಾ ಸುನಂದ ಬನ್ನಿ ಅಂತ ಕರಿತಿದ್ರಲ್ವಾ. ನೀವು ನನ್ನ ಅಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದೀರಾ, ಇನ್ನು ಮುಂದೆ ನಿಮ್ಮನ್ನು ಚೆನ್ನಾಗಿ ನೋಡ್ಕೊಳ್ಳೋ ಜವಾಬ್ದಾರಿ ನಂದು, ನಾನು ನೋಡ್ಕೋಬೇಕಲ್ವಾ ಅಂತ ಹೇಳಿ ಹೇಳ್ತಾ ಇರ್ತಾಳೆ. ಸರಿ ಅಂತ ಹೇಳಿ ಒಳಗಡೆ ಬರ್ತಾಳೆ. ಆದಿ, ನಾನು ನಿನ್ನೆ ಮಾತಾಡಿರೋದು ನಿಂಗೆ ಬೇಜಾರಾಗಿದೆ ಅಂತ ಗೊತ್ತು, ಆದರೆ ನೀನು ಈ ಮನೆ ಒಳಗಡೆ ಬರಬೇಕು. ನೀನು ಮನೆ ಒಳಗಡೆ ಬಂದ್ರೇ ಎಲ್ಲರೂ ಖುಷಿಯಾಗಿರೋದು. ದಯವಿಟ್ಟು ಬೇಜಾರೆಲ್ಲ ಮರೆತು ಬಾ ಅಂತ ಹೇಳಿ ಹೇಳ್ತಾ ಇರ್ತಾಳೆ. ಆಗ ಸರಿ ಆಯಿತು ಅಂತ ಹೇಳಿ ಅವನು ಕೂಡ ಏನು ಮಾತಾಡದೆ ಮನೆ ಒಳಗಡೆ ಬರ್ತಾನೆ. ಬಂದ ತಕ್ಷಣವೇ, ಭಾಗ್ಯ ನೀನು ಯಾವುದಕ್ಕೂ ಬೇಜಾರು ಮಾಡ್ಕೋಬೇಡ ಮಗಳೇ ಅಂತ ಹೇಳಿದಾಗ, ಅತ್ತೆ ಬೇಜಾರು ನನಗಲ್ಲ, ಆದರೆ ಅವರು ನಿಮ್ಮನ್ನು ಇಷ್ಟಪಟ್ಟಿದ್ರು, ನಿಮ್ಮ ಮೇಲೆ ಯಾವುದೇ ರೀತಿ ಕೋಪ ಇರಲಿಲ್ಲ. ಅವ್ರಿಗೆ ಕೋಪ ಇದ್ದಿದ್ದು ನನ್ನ ಮೇಲೆ. ನನ್ನನ್ನು ಮನೆಯಿಂದ ಆಚೆ ಹಾಕಿದ್ರು, ನೀವು ಯಾಕೆ ಬರೋದಕ್ಕೆ ಹೋದ್ರಿ, ನಿಮ್ಗೆ ಇಲ್ಲೆಲ್ಲ ಇರೋದಕ್ಕೆ ಕಷ್ಟ ಆಗುತ್ತೆ ಅಂತ ಹೇಳಿ ಹೇಳ್ತಾ ಇರ್ತಾರೆ. ಆಗ ಇಲ್ಲಮ್ಮ, ಮನೆ ಅನ್ನೋದು ಮನ್ಸು ಥರ ಇರಬೇಕು, ಯಾವಾಗಲೂ ಕೂಡ ಎಲ್ಲರೂ ಒಟ್ಟಾಗಿ ಬದುಕಬೇಕು ಅಂತ ಹೇಳಿ ಎಲ್ಲರ ಮನಸ್ಸಲ್ಲೂ ಇರಬೇಕು. ಅಂಥ ಕಟುಕರು ನೀಚರ ಜೊತೆ ಇರೋದಕ್ಕೆ ನನಗೆ ಇಷ್ಟ ಇಲ್ಲ ಅಂತ ಹೇಳಿ ಹೇಳ್ತಾರೆ. ಆಗ ನೋಡೋಕ್ಕೂ ಭಾಗ್ಯ ನೀನೇನು ಬೇಜಾರು ಮಾಡ್ಕೋಬೇಡ, ನಾವು ನಿನ್ನ ಜೊತೆ ಇರೋದಕ್ಕೆ ಯಾವುದೇ ರೀತಿ ಬೇಜಾರು ಮಾಡ್ಕೊಳ್ಳೋದಿಲ್ಲ. ನಮಗೆ ನಿನ್ನ ಜೊತೆ ಇದ್ರೇ ಅಮ್ಮ ಸಂತೋಷ ಆಗೋದು ಅಂತ ಹೇಳಿ ಅವ್ರ ಮಾವ ಕೂಡ ಹೇಳ್ತಾ ಇರ್ತಾರೆ. ಆಗ ಅಜ್ಜಿ ನಂಗೆ ತುಂಬ ಹೊಟ್ಟೆ ಹಸಿತಾ ಇದೆ, ಊಟ ಏನಾದರೂ ಇದೆಯಾ ಅಂತ ಹೇಳಿ ಕೇಳಿದಾಗ, ಅಯ್ಯೋ ಮಾಡ್ಕೊಡ್ತೀನಿ ಇರೋ, ಬೇಗ ಮಾಡ್ಕೊಡ್ತೀನಿ ಅಂತ ಹೇಳಿ ಹೋಗ್ತಾಳೆ. ಆಗ ಅಮ್ಮ ನಾನೇ ಹೋಗಿ ಮಾಡ್ಕೊಂಡು ಬರ್ತೀನಿ ಬಾಮ್ಮ ಅಂತ ಹೇಳಿದಾಗ, ಇಲ್ಲ ನೀನು ಇವ್ರ ಜೊತೆ ಎಲ್ಲ ನಿಂತ್ಕೊಂಡು ಮಾತಾಡ್ತಾ ಇರು, ನಾನು ಹೋಗಿ ಮಾಡ್ಕೊಂಡು ಬರ್ತೀನಿ ಅಂತ ಹೇಳಿ ಹೋಗ್ತಾ ಇರ್ತಾಳೆ. ಆಗ ಮಾವ ನೀವು ಬೇಜಾರು ಮಾಡ್ಕೋಬೇಡಿ, ತಗೊಳ್ಳಿ ಮಾತ್ರೆ ನುಂಗಿ ಅಂತ ಹೇಳಿ ಕೊಡ್ತಾಳೆ. ಅದಾದಮೇಲೆ, ಅಯ್ಯೋ ನಾನು ಯಾಕಮ್ಮ ಬೇಜಾರು ಮಾಡ್ಕೊಳ್ಳಿ, ಇಷ್ಟು ದಿನದವರೆಗೂ ಒಬ್ಬನೇ ಇರ್ತಾ ಇದ್ದೆ, ಈಗ ಬೀಗರು ಸಿಕ್ಕಿದಾರಲ್ವಾ ಇನ್ನು ಹರಟೆ ಹೊಡೆಯೋದೇ ಅಂತ ಹೇಳ್ತಾರೆ. ಹೌದಮ್ಮ, ನಾನು ಮನೆಯಲ್ಲಿ ಯಾವಾಗಲೂ ಒಬ್ಬನೇ ಇರ್ತಾ ಇದ್ದೆ, ಈಗ ಪ್ರತಿದಿನ ಬೀಗರಿದ್ದಾರೆ, ಹರಟೆ ಹೊಡಿತೀವಿ ನಾವು ರಾಯರು ಕೂತ್ಕೊಂಡು ಅಂತ ಹೇಳಿ ಹೇಳ್ತಾ ಇರ್ತಾರೆ. ಸರಿ ಅಂತ ಹೇಳಿ ಎಲ್ಲರೂ ಖುಷಿ ಪಡ್ತಾ ಇರ್ತಾರೆ. ಈ ಕಡೆ ನೋಡಿದ್ರೆ ಪೂಜೆ ಮತ್ತು ಕಿಶನ್ ಇಬ್ಬರು ಮನೆಗೆ ಬಂದ ತಕ್ಷಣ ಎಂಥ ಕಟ್ಕ ಅವನು, ಅವನಿಗೆ ಸ್ವಲ್ಪನಾದ್ರೂ ತಲೆ ಅನ್ನೋದೇ ಇಲ್ವಾ, ಎಂಥ ಅಪ್ಪ ಅಮ್ಮ ಮಕ್ಕಳು ಅನ್ನೋದು ನೋಡಿದ್ರೆ ಮನೆಯಿಂದ ಆಚೆ ಹಾಕಿದ್ದಾನಂತಲ್ಲ. ಆದಿ ಅಣ್ಣ ಇವಾಗ ತಾನೇ ಫೋನ್ ಮಾಡಿ ಎಲ್ಲನೂ ಹೇಳ್ದ ಅಂತ ಹೇಳಿ ಹೇಳ್ತಾ ಇರ್ತಾರೆ. ಯಾಕೋ ಏನಾಯಿತು ಅಂತ ಹೇಳಿ ಹೇಳ್ತಾ ಇರ್ತಾರೆ. ಕಿಶನ್ ಇದೇನು ಮೊದಲು ಆಗ್ತಾ ಇರೋದಲ್ಲ, ಇದಕ್ಕಿಂತ ಮುಂಚೆ ಇನ್ನೂ ಬೇಕಾದಷ್ಟು ಮಾಡಿದ್ದಾರೆ ಅಂತ ಹೇಳಿದಾಗ, ಪೂಜಾ ಏನಾಯಿತು ಅಂತ ಕೇಳ್ತಾ ಇದ್ದೀನಲ್ವಾ ಅಂತ ಹೇಳಿದಾಗ, ಅದು ಅಪ್ಪ ಅಂತ ಹೇಳಿ ಎಲ್ಲ ವಿಚಾರನೂ ಹೇಳ್ಬಿಡ್ತಾನೆ. ಆಗ ಕನ್ನಿಕಂಗೆ ತುಂಬಾ ಕೋಪ ಬರ್ತಾ ಇರುತ್ತೆ. ಈ ಶ್ರೇಷ್ಠಂಗೆ ಏನಾಗಿದೆ, ತಲೆ ಬುದ್ಧಿ ಇರಲಿಲ್ವಾ, ಹೋಗಿ ಅವ್ರ ಹತ್ರ ಯಾಕೆ ಜಗಳ ಮಾಡ್ಕೊಳೋದಕ್ಕೆ ಹೋಗ್ಬೇಕಾಗಿತ್ತು ಅಂತ ಹೇಳಿ ಬೇಜಾರು ಮಾಡ್ಕೋತಾ ಇರ್ತಾಳೆ. ಈ ತಾಂಡವ್ಗೆ ಸಮಾಧಾನವಾಗಿ ಹೇಳ್ದೆ, ಬೈದು ಬುದ್ಧಿ ಹೇಳ್ದೆ, ಆದರೂ ಬುದ್ಧಿ ಬಂದಿಲ್ಲ. ಪೊಲೀಸ್ನವ್ರಿಗೆ ಹೇಳಿ ಇಬ್ಬರಿಗೂ ಸರಿಯಾಗಿ ಬುದ್ಧಿ ಕಲಿಸ್ತೀನಿ, 4 ಸರಿಯಾಗಿ ಹೋದ್ರೆ ಬುದ್ಧಿ ಕಲ್ತ್ಕೋತಾರೆ ಅಂತ ಹೇಳಿ ಫೋನ್ ಮಾಡೋದಕ್ಕೆ ಅಂತ ಹೇಳಿ ಹೋಗ್ತಾ ಇರ್ತಾನೆ. ಅಷ್ಟರಲ್ಲಿ ಕನ್ನಿಕಾ, ಅಯ್ಯಯ್ಯೋ ಈಗ ಅಪ್ಪ ಏನಾದರೂ ಈ ಡಿಸಿಷನ್ ತೊಗೊಂಡ್ಬಿಟ್ರೆ ಇನ್ನಷ್ಟು ಎಷ್ಟು ನನ್ನ ಜೊತೆ ಕೆಲಸ ಮಾಡ್ತಾ ಇದ್ದಾಳೆ ನಮ್ಮ ಕಂಪ್ನಿನಲ್ಲಿ ಅಂತ ಗೊತ್ತಾಗ್ಬಿಟ್ರೆ ನನಗೆ ಪ್ರಾಬ್ಲಮ್ ಆಗಿಬಿಡುತ್ತೆ, ಏನಾದರೂ ಮಾಡಬೇಕಲ್ಲ ಅಂತ ಹೇಳಿ, ಅಪ್ಪ ಪ್ಲೀಸ್ ಅಪ್ಪ ನಾನು ಹೇಳೋ ಮಾತನ್ನ ತಪ್ಪಾಗಿ ತಿಳ್ಕೊಬೇಡಿ, ನೋಡಿ ಇವಾಗ ನೀವು ಪೊಲೀಸಿಗೆ ಫೋನ್ ಮಾಡಿದ್ರೆ ಅದು ಕೇಸ್ ಆಗುತ್ತೆ. ಆ ತಾಂಡವ್ ಮಾಡಿರೋ ಪ್ಲ್ಯಾನ್ ಮೇಲೆ ನಾವು ಇನ್ವೆಸ್ಟ್ ಮಾಡಿದ್ದೀವಿ, ನಮಗೆ ರೆಪ್ಯುಟೇಷನ್ಗೆ ಕಂಪ್ನಿಗೆ ಎಲ್ಲದಕ್ಕೂ ಕೂಡ ಪೆಟ್ಟು ಬಿದ್ದೇ ಬೀಳುತ್ತೆ ಅಪ್ಪ. ಅದು ಅಲ್ಲದೆ ಡಿಫೆಂಡ್ ಮಾಡ್ಕೊಳ್ಳೋವಾಗ ನಮ್ಮ ಕಡೆ ಏನಾದರೂ ಫಾಲ್ ಆಯಿತು ಅಂತ ಅಂದರೆ ನಮಗೆ ರೆಪ್ಯುಟೇಷನ್ ಹೋಗೋದಿಲ್ವಾ ಅಂತ ಹೇಳಿ ಹೇಳ್ತಾ ಇರ್ತಾಳೆ. ಆಗ ನೋಡು ನೀನು ಏನೇ ಹೇಳಿದ್ರು ಅಷ್ಟೇ, ಅವನಿಗೆ ಬುದ್ಧಿ ಕಲಿಸ್ದೆ ನಾನು ಬಿಡೋದಿಲ್ಲ ಅಂತ ಹೇಳಿ ಕೋಪ ಮಾಡ್ಕೊಂಡು ಅಲ್ಲಿಂದ ಎದ್ದೋಗ್ಬಿಡ್ತಾರೆ. ಕನಿಕಂಗೆ ಫುಲ್ ಟೆನ್ಷನು. ಈಗ ಅಪ್ಪ ಏನಾದ್ರೂ ಮಾಡಿಬಿಟ್ರೆ ಇವ್ರು ಸಿಕ್ಕಾಕೋತಾರೆ, ಇವ್ರು ಸಿಕ್ಕಾಕೊಳ್ಳೋದಲ್ದಲೇ ಇವ್ನಿಗೆ ಕೆಲಸ ಕೊಟ್ಟಿದ್ದೀನಿ ಅಂತ ನಾನು ಬೇರೆ ಸಿಕ್ಕಾಕೋಬೇಕು ಅಂತ ಹೇಳಿ ಶ್ರೇಷ್ಠಂಗೆ ಫೋನ್ ಮಾಡಿ ಬೈಯೋದಕ್ಕೆ ಅಂತ ಹೇಳಿ ಬರ್ತಾ ಇರ್ತಾಳೆ. ಈ ಕಡೆ ನೋಡಿದ್ರೆ ತಾಂಡವ್ ಫುಲ್ಲು ಟೆನ್ಷನ್ ಮಾಡ್ಕೊಂಡಿರ್ತಾನೆ. ಶ್ರೇಷ್ಠ ಬಂದು, ತಾಂಡವ್ ಏನಾಯಿತು ತಾಂಡವ್, ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೊಂಡಿದ್ಯಾ ಅಂತ ಹೇಳಿ ಕೇಳ್ತಾಳೆ. ಆಗ ಏನಾಯಿತು ಅಂತ ಕೇಳ್ತಾ ಇದೆಯಲ್ಲ, ನಾನು ಹೆತ್ತು ಮಗ ಇಲ್ಲೇ ಇದ್ದೀನಿ, ಆದರೆ ನನ್ನನ್ನು ಬಿಟ್ಟು ಎಮ್ಮೆಯಿಂದ ಎಲ್ಲರೂ ಹೋಗ್ಬಿಟ್ರಲ್ವಾ ಅಂತ ಹೇಳಿದಾಗ ಅದು ಖುಷಿ ಪಡಬೇಕಲ್ವಾ, ಏನೋ
ಖುಷಿ ಪಡಬೇಕಾ? ನನ್ನವ್ರು ಎಲ್ಲರೂ ಕೂಡ ನನ್ನ ಬಿಟ್ಟು ಹೋಗಿದ್ದಾರೆ, ನಾನು ಹೇಗೆ ಖುಷಿ ಪಡೋದಕ್ಕಾಗುತ್ತೆ ಅಂತ ಹೇಳಿದಾಗ, ನೋಡು ನಾವು ಆ ಭಾಗ್ಯಂಗೆ ಟಾರ್ಚರ್ ಕೊಡಬೇಕು ಅಂತ ಅಂದ್ಕೊಂಡಿದ್ವಿ, ಕೊಟ್ಟಿದ್ದೀವಿ. ಈಗ ನಮಗೆ ಸಕ್ಸಸ್ ಸಿಕ್ಕಿದೆ ಅಲ್ವಾ, ನಾವು ಇದನ್ನು ಎಂಜಾಯ್ ಮಾಡಬೇಕು ತಾಂಡವ್ ಅಂತ ಹೇಳಿ ಅಲ್ಲಿಂದ ಡ್ರಿಂಕ್ಸ್ ಎಲ್ಲ ತೊಗೊಂಡು ಬಂದು ಇಟ್ಕೊಂಡು ಕುಡಿಯೋದಕ್ಕೆ ಹೋಗ್ತಾಳೆ. ಅಷ್ಟರಲ್ಲಿ ಅಲ್ಲಿಗೆ ಕನ್ನಿಕಾ ಫೋನ್ ಮಾಡಿಬಿಡ್ತಾಳೆ. ಒಂದೇ ಒಂದು ನಿಮಿಷ ಬಂದೇ ಇರು ಅಂತ ಹೇಳಿ ಅವಳು ಅಲ್ಲಿಂದ ಹೋಗ್ತಾಳೆ. ಈ ಕಡೆ ಗುಂಡಣ್ಣ ಬೇಜಾರು ಮಾಡ್ಕೊಂಡು ಆದಿ ಜೊತೆ ಮಾತಾಡ್ತಾ ಇರ್ತಾನೆ. ಆಗ ಅಂಕಲ್ ತುಂಬ ಥ್ಯಾಂಕ್ಸ್ ಅಂಕಲ್ ಅಂತ ಹೇಳಿ ಹೇಳ್ತಾ ಇರ್ತಾನೆ. ಹೇ ಯಾಕೋ ಈ ಥರ ಎಲ್ಲ ಮಾತಾಡ್ತಾ ಇದೆಯಾ ಅಂತ ಹೇಳಿದಾಗ, ಅಂಕಲ್ ನನಗೆ ತುಂಬ ಬೇಜಾರಾಗ್ತಾ ಇದೆ. ನಮ್ಮ ಪಪ್ಪ ನಮ್ಮ ಅಮ್ಮನ ಜೊತೆ ಎಷ್ಟೇ ಜಗಳ ಮಾಡಿದ್ರು ಕೂಡ ನಾವು ನಮ್ಮ ಪಪ್ಪ ಒಳ್ಳೆಯವರು ಅಂತ ಹೇಳಿ ಜೊತೆಗೆ ಇರ್ತಿದ್ವಿ. ಆದರೆ ಅವರು ಇವಾಗ ಮಾಡ್ತಾ ಇರೋದನ್ನೆಲ್ಲ ನೆನಪಿಸ್ಕೊಂಡು ನಂಗೆ ತುಂಬ ಬೇಜಾರಾಗ್ತಾ ಇದೆ. ನಮ್ಮ ಪಪ್ಪನ ನಾನು ಯಾವತ್ತೂ ಕ್ಷಮಿಸೋದಿಲ್ಲ. ಅಮ್ಮಂಗೆ ತುಂಬಾ ಕಷ್ಟ ಕೊಟ್ಟಿದ್ದಾರೆ ಅಂಕಲ್, ಆದರೆ ಇನ್ನು ಮುಂದೆನೂ ಕೂಡ ಹಾಗೆ ಮಾಡಬೇಕು ಅಂತ ಬಂದಿದ್ದಾರೆ ಅಂತ ಹೇಳಿದಾಗ, ನೋಡು ಅದನ್ನೆಲ್ಲ ಬಿಟ್ಟು ನೀನು ಆರಾಮಾಗಿರು, ನಿನ್ನ ಜೊತೆ ನಾವೆಲ್ಲರೂ ಇದ್ದೀವಲ್ವಾ ಅಂತ ಹೇಳಿದಾಗ, ಹೌದು ಅಂಕಲ್ ಇವತ್ತು ನನಗೆ ತುಂಬ ಬೇಜಾರು ಹೋಗ್ತಾ ಇದೆ, ಖುಷಿನೂ ಹೋಗ್ತಾ ಇದೆ. ಬೇಜಾರಾಗ್ತಾ ಇದೆಯಾ? ಯಾಕೋ? ಅಪ್ಪ ಅಮ್ಮಂಗೆ ಯಾವಾಗಲೂ ಟಾರ್ಚರ್ ಕೊಡ್ತಾರಲ್ಲ ಅದಕ್ಕೆ ತುಂಬ ಬೇಜಾರಾಗ್ತಾ ಇದೆ. ಆದರೆ ನೀವು ಅಜ್ಜಿ ತಾತ ಅಕ್ಕ ಎಲ್ಲರೂ ಜೊತೆಗಿದ್ದೀವಲ್ಲ ಅದಕ್ಕೆ ತುಂಬ ಖುಷಿ ಆಗ್ತಾ ಇದೆ. ನಮ್ಮ ಪಪ್ಪ ಯಾಕೆ ಅಂಕಲ್ ನಿಮ್ಮ ಥರ ಇಲ್ಲ? ನಮ್ಮ ಪಪ್ಪನೂ ನಿಮ್ಮ ಥರ ಒಳ್ಳೆಯವರಾಗಿದ್ದರೆ ಎಷ್ಟು ಚೆನ್ನಾಗಿರೋದಲ್ವಾ ಅಂತ ಹೇಳಿ ಬೇಜಾರು ಮಾಡ್ಕೋತಾ ಇರ್ತಾನೆ. ಗುಣಣ್ಣ, ಆ್ಯಸ್ ಅ ಫ್ರೆಂಡ್ ನಾನು ನಿನ್ನ ಜೊತೆ ಯಾವಾಗಲೂ ಇರ್ತೀನಿ, ನೀನೇನು ಬೇಜಾರು ಮಾಡ್ಕೋಬೇಡ ತನ್ಮಯ್ ಅಂತ ಹೇಳಿ ಹೇಳ್ತಾ ಇರ್ತಾರೆ. ಆಗ ಸರಿ ಆಯಿತು ಅಂತ ಹೇಳಿ ಅವನು ಕೂಡ ಸಮಾಧಾನ ಮಾಡ್ತಾ ಇರ್ತಾನೆ. ಈ ಕಡೆ ಕನ್ನಿಕಾ ಶ್ರೇಷ್ಠಂಗೆ ಫೋನ್ ಮಾಡ್ತಾಳೆ. ಹಾಯ್ ಕನ್ನಿಕಾ ಹೇಳು ಅಂತ ಹೇಳಿದಾಗ, ಶ್ರೇಷ್ಠ ನಿಮ್ಗೇನಾದರೂ ತಲೆಯಲ್ಲಿ ಬುದ್ಧಿ ಇದೆಯಾ ಏನು? ಯಾಕೆ ಅವಳ ಹತ್ರ ಮನೆ ಕಿತ್ಕೊಳ್ಳೋದಕ್ಕೆ ಹೋದ್ರಿ ಅಂತ ಹೇಳಿದಾಗ, ಯಾಕೆ ಏನಾಯಿತು? ಅಪ್ಪ ನಿಮಗೆ ಬುದ್ಧಿ ಕಲಿಸ್ತೀನಿ ಅಂತ ಹೇಳಿ ಪೊಲೀಸಿಗೆ ಹೇಳ್ತೀನಿ ಅಂತ ಹೋಗ್ತಾ ಇದ್ದಾರೆ. ಅದು ಹೇಗಾದರೂ ಆಗಲಿ, ನಾನಿವಾಗ ಇನ್ನೂ ನಿಮ್ಗೆ ಕೆಲಸ ಕೊಟ್ಟಿದ್ದೀನಿ ಅಂತ ಏನಾದರೂ ಗೊತ್ತಾಯಿತು ಅಂತಂದರೆ ಸುಮ್ಮನೆ ಪ್ರಾಬ್ಲಮ್ ಆಗ್ತಾನೆ ಇರುತ್ತಲ್ವಾ ಅಂತ ಹೇಳಿದಾಗ, ಓಹ್ ಅದಕ್ಕೆ ನಾನು ನಿನ್ನನ್ನು ಕೆಲಸದಿಂದ ತೆಗೆದು ಬಿಡ್ತೀನಿ ಅಂತ ಹೇಳ್ತಾಳೆ. ನೀನು ನನ್ನ ಕೆಲಸದಿಂದ ತೆಗೆದ್ರೆ ನನಗೇನು ಪ್ರಾಬ್ಲಮ್ ಇಲ್ಲ ಕನ್ನಿಕಾ, ಆದರೆ ನೀನು ಯೋಚನೆ ಮಾಡು, ನಂತರ ಎಂಪ್ಲಾಯ್ ನಿನಗೆ ಎಲ್ಲೂ ಸಿಗೋದಿಲ್ಲ. ಎಕ್ಸಾಂಪಲ್ ಆ NGOದಲ್ಲಿ ನಿನ್ನ ಕೆಲಸ ಯಾವುದು ಆಗೋದಕ್ಕೂ ಯಾರೂ ಬಿಡೋದಿಲ್ಲ ಅಂತ ಹೇಳಿದಾಗ, ಹೌದು ಇವಳು ಹೇಳ್ತಾ ಇರೋದು ನಿಜ, ಇವಳೇನಾದರೂ ಉಲ್ಟಾ ಹೊಡೆದ್ಬಿಟ್ರೆ ಆಮೇಲೆ ನನಗೆ ಪ್ರಾಬ್ಲಮ್ ಆಗಿಬಿಡುತ್ತೆ. ನೋಡು ಶ್ರೇಷ್ಠ, ನಾನು ನಿನ್ನ ಕೆಲಸದಿಂದ ತೆಗಿತಾ ಇಲ್ಲ, ಆದರೆ ನೀನು ನನ್ನ ಜೊತೆ ಕೆಲಸ ಮಾಡ್ತಾ ಇದೆಯಾ ಅನ್ನೋದು ಯಾರಿಗೂ ಗೊತ್ತಾಗ್ಕೂಡ್ದು ಅಂತ ಹೇಳಿ ಹೇಳಿದಾಗ, ಇಟ್ಸ್ ಓಕೆ ಕನಿಕಾ ಬಾಯ್ ಅಂತ ಹೇಳಿ ಇಡ್ತಾಳೆ. ಕನಿಕಾ ನೀನು ಇನ್ನು ಮುಂದೆ ನನ್ನನ್ನು ಆಟ ಆಡ್ಸೋದಕ್ಕಾಗೋದಿಲ್ಲ, ನಾನೇ ನಿನ್ನನ್ನು ಆಟ ಆಡಿಸ್ಬೋದು ಅಂತ ಹೇಳಿ ತುಂಬಾ ಖುಷಿ ಪಡ್ತಾ ಇರ್ತಾಳೆ. ಈ ಕಡೆ ಭಾಗ್ಯ ನೋಡಿದ್ರೆ ಬೇಜಾರು ಮಾಡ್ಕೊಂಡು ನಿಂತಿರ್ತಾಳೆ. ಅಷ್ಟರಲ್ಲಿ ಗುಂಡಣ್ಣ ಬಂದು, ಅಮ್ಮ ತಗೊಳಮ್ಮ ತುಂಬ ಮಿಸ್ ಕಾಲ್ಸ್ ಬರ್ತಾ ಇದೆ ಅಂತ ಹೇಳಿ ಫೋನ್ ಕೊಡ್ತಾಳೆ. ಕೊಟ್ಟ ತಕ್ಷಣ ಇಸ್ಕೊಂಡು ನೋಡಿದ್ರೆ ತುಂಬ ಕಾಲ್ಸ್ ಬಂದಿರುತ್ತೆ. ಆದಿ ಯಾಕೆ ಏನಾಯಿತು ಭಾಗ್ಯವರೇ ಅಂತ ಹೇಳಿ ಕೇಳಿದಾಗ, ತುಂಬ ಮಿಸ್ ಕಾಲ್ಸ್ ಬಂದಿದೆ ಆದಿಯವರೇ ಅಂತ ಹೇಳಿ ಹೇಳ್ತಾಳೆ. ಹೌದಾ ಯಾರಿಂದ ಅಂತ ಹೇಳಿದಾಗ, ಗೊತ್ತಿಲ್ಲ ನಾನು ನೋಡೇ ಇಲ್ಲ ನೆನ್ನೆ ಅಂತ ಇಷ್ಟೆಲ್ಲ ಸಮಸ್ಯೆ ಆಯ್ತಲ್ವಾ ಅಂತ ಹೇಳಿದಾಗ, ಸರಿ ಆಯಿತು ಯಾರು ಅಂತ ನೋಡಿ ಅಂತ ಹೇಳಿ ಹೇಳ್ತಾರೆ. ಸರಿ ಅಂತ ಫೋನ್ ಮಾಡಿಬಿಡ್ತಾಳೆ. ಫೋನ್ ಮಾಡಿದ ತಕ್ಷಣವೇ, ಏನು ಮೇಡಮ್ ನಿಮ್ಗೆ ಸ್ವಲ್ಪನಾದರೂ ಬಿಸ್ನೆಸ್ಸಲ್ಲಿ ಎಥಿಕ್ಸ್ ಅನ್ನೋದಿಲ್ವಾ, ಫೋನೇ ರಿಸೀವ್ ಮಾಡಿಲ್ಲ ಅಂತ ಹೇಳಿದಾಗ, ಸರ್ ಅದು ಏನೇನೋ ಸಮಸ್ಯೆ ಆಗ್ಬಿಡ್ತು ಸರ್, ಫೋನ್ ಕಡೆ ಗಮನ ಕೊಡೋದಕ್ಕೆ ಆಗಲಿಲ್ಲ ಅಂತ ಹೇಳಿದಾಗ, ಅದಕ್ಕೆ ಹೇಳಿದ್ದು ನಿಮಗೆ ಎಥಿಕ್ಸ್ ಇಲ್ಲ ಅಂತ ಹೇಳ್ಬಿಟ್ಟು ಊಟಕ್ಕೆ ಆರ್ಡ್ರ್ ಕೊಟ್ಟಿದ ಮೇಲೆ ಅಷ್ಟೊಂದು ಜನಕ್ಕೆ ನಾವು ಊಟ ಕೊಡಬೇಕು, ಅಷ್ಟೆಲ್ಲ ಅರೇಂಜ್ ಮಾಡಾದ್ಮೇಲೆ ಊಟ ಇಲ್ಲ ಅಂದರೆ ಹೇಗ್ರಿ ಆಗುತ್ತೆ, ನಾಳೆಯಿಂದ ನೀವು ಈ ಥರ ಎಲ್ಲ ಮಾಡಬೇಡಿ ಅಂತ ಹೇಳಿ ಹೇಳ್ತಾರೆ. ಆಗ ಇಲ್ಲ ಸರ್ ಇನ್ನು ಮುಂದೆ ಯಾವತ್ತೂ ಹಾಗಾಗೋದಿಲ್ಲ, ಇನ್ನು ಮುಂದೆ ಯಾವತ್ತೂ ಹಾಗಾಗೋದಕ್ಕೆ ನಾನು ನಿಮ್ಮ ಹತ್ರ ಊಟ ತರಿಸ್ಕೊಂಡಿರ್ತಾನೆ, ಇನ್ನು ಮುಂದೆ ನೀವು ನಮಗೆ ಊಟ ತಂದು ಕೊಡಬೇಡಿ ಅಂತ ಹೇಳಿ ಹೇಳ್ತಾಳೆ. ಸರ್ ಅದು ತಪ್ಪಾಯಿತು ಸರ್, ನಮ್ಮಿಂದನೇ ತಪ್ಪಾಗಿದೆ, ಕ್ಷಮಿಸಿ ಸರ್ ಅಂತ ಹೇಳಿದಾಗ ಏನು ಕೇಳಿಸ್ಕೊಳ್ದೆ ಫೋನ್ ಕಟ್ ಮಾಡಿಬಿಡ್ತಾನೆ. ಅದನ್ನ ನೋಡಿ ಇವಳು ಬೇಜಾರು ಮಾಡ್ಕೊತಾ ಇರ್ತಾಳೆ. ಅವ್ರಿಗೆ ಮುಂದೆ ಊಟ ಕೊಡೋದು ಬೇಡ ಅಂತ ಹೇಳಿದ್ರು ಆ ದೇವರೇ ಅಂತ ಹೇಳಿದಾಗ, ಭಾಗ್ಯವರೇ ಮುಂದೇನಾಗುತ್ತೆ ನೋಡೋಣ ಬಿಡಿ ಅಂತ ಹೇಳ್ತಾನೆ. ಅಷ್ಟರಲ್ಲಿ ಇನ್ನೊಂದು ಕಾಲ್ ಬರುತ್ತೆ. ಯಾರು ಅಂತ ಹೇಳಿದಾಗ, ಅದೇ ನಾವು ನಿನ್ನೆ ಹೋಗಿ ಮಾತಾಡ್ಕೊಂಡು ಬಂದ್ವಲ್ಲ, ಮ್ಯಾನೇಜರ್ ನಮಗೆ ಕೊಡಲ್ಲ ಅಂತ ಹೇಳಿದ್ರಲ್ಲ ಅವರು ಅಂತ ಹೇಳಿದಾಗ, ಪಿಕ್ ಮಾಡಿ ಮಾತಾಡಿ ಏನಂತ ಕೇಳಿ ಭಾಗ್ಯ ಅಂತ ಹೇಳ್ತಾರೆ. ಸರಿ ಆಯಿತು ಅಂತ ಕೇಳಿದ ತಕ್ಷಣವೇ, ಅಯ್ಯೋ ಮೇಡಮ್ ನೀವು ತಪ್ಪಾಗಿ ತಿಳ್ಕೊಬೇಡಿ ಮೇಡಮ್, ನಾನು ನಿಮಗೆ ಅದು ಅಂತ ಹೇಳಿದಾಗ, ಹೇಳಿ ಸರ್ ಅಂತ ಹೇಳ್ತಾರೆ. ಅವರು ನಾನು ಏನೋ ಕೊಟ್ಟಿದ್ನಲ್ಲ, ಪ್ರೈಸ್ ಎಲ್ಲ ಜಾಸ್ತಿ ಆಗಿಬಿಟ್ಟಿದೆ, ಅದಕ್ಕೆ ನಾವು ಅವ್ರ ಹತ್ರ ಕ್ಯಾನ್ಸಲ್ ಮಾಡ್ಕೊಂಡಿದ್ದೀವಿ, ನೀವೇ ನಮಗೆ ಫುಡ್ ಡೆಲಿವರಿ ಮಾಡೋದಕ್ಕಾಗುತ್ತಾ ಅಂತ ಹೇಳಿದಾಗ, ಖಂಡಿತವಾಗ್ಲೂ ಮಾಡ್ತೀವಿ ಸರ್ ಅಂತ ಹೇಳ್ತಾರೆ. ಮೇಡಮ್ ಅದ್ರ ಜೊತೆಗೆ ಇನ್ನೊಂದು ಕಂಡೀಷನ್ನು, ಸೋಷಿಯಲ್ ಮೀಡಿಯಾ ಇವಾಗ ತುಂಬಾ ಆ್ಯಕ್ಟಿವ್ ಆಗಿದೆ, ನಾವು ಕೂಡ ಇದನ್ನೆಲ್ಲ ಪ್ರಮೋಟ್ ಮಾಡಬೇಕು, ಹಾಗೆ ನೀವು ಕೂಡ ಒಂದು ಅಕೌಂಟ್ ಓಪನ್ ಮಾಡಿ ಪ್ರಮೋಟ್ ಮಾಡಿ ಮೇಡಮ್, ಫುಡ್ಡು ತುಂಬ ಚೆನ್ನಾಗಿ ಓಡುತ್ತೆ ಅಂತ ಹೇಳಿದಾಗ, ಸರ್ ಅದು ಅಂತ ಹೇಳಿ ತಡವರಿಸ್ತಾ ಇರ್ತಾಳೆ. ಅದಾದಮೇಲೆ ಆದಿ, ಓಕೆ ಸರ್ ನಾವು ಅದನ್ನೆಲ್ಲ ನೋಡ್ಕೋತೀವಿ ಅಂತ ಹೇಳಿ ಹೇಳ್ತಾರೆ. ಅಯ್ಯೋ ಆದಿಯವರೇ ಏನಿದು ಓಕೆ ಅಂತ ಹೇಳಿಬಿಟ್ರೆ ಅದ್ರ ಬಗ್ಗೆ ನನಗೇನು ಗೊತ್ತಿಲ್ಲ ಅಂತ ಹೇಳಿದಾಗ, ನೀವು ಅದ್ರ ಬಗ್ಗೆ ಎಲ್ಲ ಯಾಕೆ ಯೋಚನೆ ಮಾಡ್ತಾ ಇದ್ದೀರಾ, ಅದನ್ನೆಲ್ಲ ನಾನು ನೋಡ್ಕೋತೀನಿ, ನೀವು ಬರೀ ಅಡುಗೆ ಮಾಡೋದ್ರ ಬಗ್ಗೆ ಮಾತ್ರ ಯೋಚನೆ ಮಾಡಿ, ನಾಳೆ ಮಾಡೋದಕ್ಕೆಲ್ಲ ರೆಡಿ ಮಾಡ್ಕೊಳ್ಳಿ ಅಂತ ಹೇಳಿ ಆದಿ ಅಲ್ಲಿಂದ ಹೋಗ್ಬಿಡ್ತಾನೆ. ಈ ಕಡೆ ಎಲ್ಲರೂ ಕೂಡ ತುಂಬಾ ಬೇಜಾರು ಮಾಡ್ಕೋತಾ ಇರ್ತಾರೆ.